ಪತ್ರಕರ್ತರು ಮತ್ತು ಪತ್ರಿಕೋದ್ಯಮಗಳನ್ನು ನಾಯಿಗೆ ಹೋಲಿಕೆ ಮಾಡಿ ಟೀಕಿಸಿರುವ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ತುಮಕೂರು ಪತ್ರಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ತೀರ್ಮಾನಿಸಿದ್ದಾರೆ. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಇಂದು ಕಾರ್ಯನಿರತ ಪತ್ರಕರ್ತರ ಸಂಘದ ತುಮಕೂರು ಜಿಲ್ಲಾಧ್ಯಕ್ಷರಾದ ಚೀನಾ ಪುರುಷೋತ್ತಮ್ ನೇತೃತ್ವದಲ್ಲಿ ನಡೆದ ಖಂಡನೀಯ ಸಭೆಯಲ್ಲಿ ಪತ್ರಕರ್ತರಿಂದಲೇ ಸಮಾಜಕ್ಕೆ ಪರಿಚಯವಾದ ಅನಂತಕುಮಾರ್ ಹೆಗಡೆ ಅವರು ಬಳಿಕ ಮಾಧ್ಯಮ ಮತ್ತು ಪತ್ರಕರ್ತಗಳನ್ನೇ ನಿಂದನೆ ಮಾಡುವುದು ಸರಿಯಲ್ಲ, ಕೂಡಲೇ ಬಹಿರಂಗವಾಗಿ ಪತ್ರಕರ್ತರ ಕ್ಷಮೆ ಯಾಚನೆ ಮಾಡಬೇಕು ಎಂದು ಆಗ್ರಹಿಸಿ ಮಾರ್ಚ್ 14ರಂದು ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಾ ಪುರುಷೋತ್ತಮ್ ತಿಳಿಸಿದರು. ಬಂಧುಗಳೇ, ಸ್ನೇಹಿತರೆ, ಏನಿವತ್ತು ಖಂಡನ ಸಭೆ ನಡೀತಾ ಇದೆ. ಈ ಸಭೆ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಚೀನಿ ಪುರುಷೋತ್ತಮ್ ವಹಿಸಿದ್ದಾರೆ. ಹಾಗೆ ಈ ಒಂದು ಸಭೆಯಲ್ಲಿ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಅವರು, ನಮ್ಮ ಜಿಲ್ಲಾ ನಿರ್ದೇಶಕರಾದ ಪರಮೇಶ್ವರ್ ಅವರು, ನಮ್ಮ ಜಿಲ್ಲಾ ನಿರ್ದೇಶಕ ನಾಗರಾಜ್ ಅವರು ಮತ್ತು ನಮ್ಮ ಜಿಲ್ಲಾ ನಾಮಿನಿ ನಿರ್ದೇಶಕರಾದ ಸುರೇಶ್ ಅವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ವಿಚಾರ ಏನಪ್ಪ ಅಂತಂದರೆ, ತಮಗೆಲ್ಲ ಈಗಾಗಲೇ ಗೊತ್ತಿದೆ, ಅನಂತಕುಮಾರ್ ಹೆಗಡೆ ಅವರು ಮೊದಲಿಂದನೂ ಅವರು ಒಂದು ಬೇರೆ ಬೇರೆ ಥರ ಸಂವಿಧಾನ ಬದಲಾವಣೆ ಆಗಬೇಕು ಮತ್ತು ಪತ್ರಕರ್ತರು ನಾಯಿಗಳಿಗೆ ಹೋಲಿಸಿ ಮಾತಾಡ್ತಾ ಇದ್ದಾರೆ. ಅವರ ಮಾತುಗಳನ್ನು ವಿರೋಧಿಸ್ಬಿಟ್ಟು ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕ ಅತ್ಯಂತ ಖಂಡನಪೂರ್ವಕವಾಗಿ ಅದನ್ನು ಹೇಳಿಕೆಯನ್ನು ಖಂಡಿಸ್ತೀವಿ. ಯಾಕಂದರೆ ಇತ್ತೀಚಿನ ಒಂದು ಸಭೆಯಲ್ಲಿ ಅವ್ರು ಹೇಳ್ತಾರೆ, BJP ಕಾರ್ಯಕರ್ತರ ಸಭೆಯಲ್ಲಿ ಆನೆ ಹೋಗ್ತಾ ಇರುತ್ತೆ, ನಾಯಿಗಳು ಪತ್ರಿಕೆಯವರು ಮಾಧ್ಯಮದವರು ನಾಯಿಗಳಿದ್ದಂತೆ, ನಾಯಿಗಳು ಬಗಳಿದ್ರೆ ನಮಗೇನು ಆಗಲ್ಲ, ನಾವೆಲ್ಲರೂ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಅನ್ನೋ ಹೇಳಿಕೆನ ಹೇಳ್ತಾರೆ. ಮತ್ತು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾರೆ, ಏನು ಸಂವಿಧಾನ ಬದಲಾವಣೆ ಮಾಡೋದಕ್ಕೇ ನಾವಿರೋದು, ನಮ್ಮ ಪಕ್ಷ ಇರೋದು ಅಂತ ಹೇಳ್ತಾರೆ. ಸಂವಿಧಾನನ ತಿದ್ದುಪಡಿ ಮಾಡಬೇಕು ಅಂತೇಳಿ ಅವರು ಮಾತನಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಾವೆಲ್ಲರೂ ಜಿಲ್ಲಾ ಘಟಕದಿಂದ ಅವರ ಒಂದು ಮಾತನ್ನು ವಿರೋಧಿಸಿ ಸಭೆ